ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗು. ಸ್ನೇಹಿತರೆ, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ ರೊಟ್ಟಿ ಉಂಡವ ಬಲಗಟ್ಟಿ ಅಂತ ಹೇಳಿ. ನಮ್ಮ ಅಕ್ಕನೂ ಕೂಡ ಹೊಸದಾಗಿ ರೊಟ್ಟಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾಳೆ. ನಾವೇನೇ ಕೆಲಸ ಮಾಡಬೇಕಾದ್ರೂ ಒಂದು ಸಾರಿ ಪ್ರಯತ್ನ ಪಡಬೇಕಂದ್ರೆ ಅಂಜಿ ಕುಳಿತುಕೊಂಡ್ರೆ ಬದುಕು ಸಾಗಲ್ಲ. ಸರಿ ತಪ್ಪು ಯೋಚನೆ ಬೇಡ, ಟ್ರೈ ಮಾಡಿ ನೋಡೋಣ. ಗೆದ್ದರೆ ಮುಂದೆ ಹೋಗ್ತೀವಿ, ಸೋತ್ರೆ ಮುಂದೇನು ಮಾಡಬೇಕು ಅಂತ ಕಲಿತೀವಿ. ಸೊ ಈ ಒಂದು ಪಾಲಿಸಿ ತುಂಬ ಚೆನ್ನಾಗಿದೆ ಅಲ್ವಾ? ಸೊ ನೋಡೋಣ, ನಮ್ಮ ಕಡೆಯಿಂದ ಆಗತ್ತಾ, ಟ್ರೈ ಮಾಡೋಣ. ಆದರೆ ಇದರಲ್ಲಿ ನಾವು ಮುಂದೆ ಹೋಗೋಣ, ಸೋತ್ರೆ ಏನು ಮಾಡೋಕ್ಕಾಗಲ್ಲ, ಮುಂದೇನು ಮಾಡಬೇಕು ಅನ್ನೋದನ್ನು ನಾವು ಕಲಿತೀವಿ. ಸೊ ನಮ್ಮ ಅಕ್ಕನೂ ಕೂಡ ಹೊಸದಾಗಿ ರೊಟ್ಟಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾಳೆ. ಹಿಂದೆ ನಾನು ಒಂದು ರೊಟ್ಟಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರಿ. ಸೊ ರೊಟ್ಟಿ ಹೇಗೆ ಕೊಡ್ತೀರಾ, ನಮಗೂ ಬೇಕಾಗಿತ್ತು ಅಂತ ಹೇಳಿ ತುಂಬ ಜನ ಕೇಳಿದ್ರಿ. ತುಂಬ ದೂರದಿಂದನೂ ಕೂಡ ಮೆಸೇಜ್ ಮಾಡಿದ್ರಿ. ಅಷ್ಟು ದೂರ ಎಲ್ಲ ರೊಟ್ಟಿ ಕಳ್ಸೋಕ್ಕಾಗಲ್ಲ. ಇವರು ಕೂಡ ದಾವಣಗೆರೆಯಲ್ಲೇ ರೊಟ್ಟಿ ಮಾಡೋದು, ಬಿಸಿ ಬಿಸಿ ರೊಟ್ಟಿ ರೆಡಿ ಮಾಡಿ ಕೊಡ್ತಾರೆ. ಸೊ ದಾವಣಗೆರೆ ಹತ್ತಿರ ಯಾರಿಗಾದ್ರೂ ರೊಟ್ಟಿ ಬೇಕು ಅಂತಂದರೆ ಆರ್ಡ್ರ್ ಮಾಡ್ಬೋದು. 5-10 ಎಲ್ಲ ತಂದು ಕೊಡಲ್ಲ. ಸ್ವಲ್ಪ ಜಾಸ್ತಿ ಆರ್ಡ್ರ್ ಕೊಟ್ಟರೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ಮಿಷನ್ ರೊಟ್ಟಿ ಅಲ್ಲ, ಮನೆಯಲ್ಲೇ ಕೈಯಿಂದ ಮಾಡಿರುವಂಥ ಬಿಸಿ ಬಿಸಿ ಜೋಳದ ರೊಟ್ಟಿ. ಯಾರಿಗೆಲ್ಲ ಬೇಕು ದಯವಿಟ್ಟು ಅವರ ಒಂದು ನಂಬರ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಯಾರಿಗಾದರೂ ರೊಟ್ಟಿ ಬೇಕು ಅಂತಂದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಬಾಯ್.